ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಎಸ್ಐಆರ್ ಕುರಿತು ಆತಂಕ ಬಿಟ್ಟು ಮಾಹಿತಿ ನೀಡಿ ಎನ್ಎಸ್ ಬೋಸರಾಜ್. ದೇವದುರ್ಗದಲ್ಲಿ ಛತ್ತು ಕುಸಿದು 3 ಸಾವು ಪ್ರಕರಣ, ಸರ್ಕಾರದಿಂದ ಪರಿಹಾರ ಒದಗಿಸಲು ಪ್ರಯತ್ನ, ಸಂಸದ ಜಿ ಕುಮಾರ್ ನಾಯಕ್ ಭರವಸೆ. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಲಾರಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಒತ್ತಾಯ. ಶಕ್ತಿನಗರ ರಸ್ತೆಯಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಸ್ಥಳಾಂತರಕ್ಕೆ ನಡವಿ ಮನಿ ಆಗ್ರಹ. ಭಾರತೀಯ ಕ್ರೈಸ್ತ ದಿನ ರಕ್ತದಾನ ಶಿಬಿರ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ದೇಶದ ಭವಿಷ್ಯ ನಿರ್ಧರಿಸುವ ಪವಿತ್ರ ಕರ್ತವ್ಯವಾಗಿದೆ. ಜಿಲ್ಲೆಯ ಎಲ್ಲ ಅರ್ಹ ಮತದಾರರು ತಮ್ಮ ತಮ್ಮ ಹೆಸರನ್ನು ಈ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಪ್ರಜಾಪ್ರಭುತ್ವಕ್ಕೆ ಉಳಿಗಾಲವಿಲ್ಲವೆಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹೇಳಿದರು. ವಿಶೇಷ ಮತದಾರರ ತೀವ್ರ ಪರಿಷ್ಕರಣೆ ಕಾರ್ಯಕ್ರಮದ ಅಂಗವಾಗಿ ನಗರದ ಅರಬ್ ಮೊಹಲ್ಲಾ, ಸಿಯಾ ತಲಾಬ್ ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜು ಮತ್ತು ಸಂಸದ ಕುಮಾರ್ ನಾಯಕ್ ಅವರು ಭಾಗವಹಿಸಿ ಮತದಾನದ ಪರಿಷ್ಕರಣೆ ಬಗ್ಗೆ ವಿವರಿಸಿ ಜಾಗೃತಿ ಮೂಡಿಸಿ ಮಾತನಾಡಿದರು. ನಿನ್ನೆ ನಾನು ಈ ಮತದಾರರ ಪರಿಷ್ಕರಣೆಯಲ್ಲಿ ಭಾಗವಹಿಸಿ ನನ್ನ ಎಲ್ಲಾ ವಿವರಗಳೊಂದಿಗೆ ಫಾರಂ ಭರ್ತಿ ಮಾಡಿ ಸ್ವವಿವರ ನೀಡಿದ್ದೇನೆ. ಯಾರು ಸಹ ಈ ಪ್ರಕ್ರಿಯೆಯಿಂದ ದೂರ ಸರಿಯಬಾರದು. ಅರ್ಹರಿಗೆ ಗ್ಯಾರಂಟಿ ಯೋಜನೆಗಳು ತಲುಪಲು ಈ ಮತದಾರರ ಪರಿಷ್ಕರಣೆ ಅಗತ್ಯವಾಗಿದೆ ಎಂದು ಮತದಾರರಿಗೆ ಬೋಸರಾಜು ಮನವರಿಕೆ ಮಾಡಿದರು. ಪ್ರತಿಯೊಬ್ಬ ಅರ್ಹ ನಾಗರಿಕನ ಹೆಸರು ಮತದಾರರ ಪಟ್ಟಿಯಲ್ಲಿ ಸರಿಯಾಗಿ ದಾಖಲಿಸಬೇಕು. ಮತದಾರರ ಹೆಸರು ಸೇರ್ಪಡೆ, ವಿಳಾಸ ಬದಲಾವಣೆ, ತಿದ್ದುಪಡಿ, ವಯಸ್ಸು ಮತ್ತು ಗುರುತಿನ ವಿವರಗಳ ಪರಿಶೀಲನೆ ಸೇರಿದಂತೆ ಎಲ್ಲಾ ಮಾಹಿತಿಯು ಸರಿಯಾಗಿ ನೀಡಬೇಕು ಎಂದು ತಿಳಿಸಿದರು. ಅಗತ್ಯ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸುವುದು, ಬೂತ್ ಮಟ್ಟದಲ್ಲಿ ಅಧಿಕಾರಿಗಳೊಂದಿಗೆ ಸಹಕರಿಸುವುದು ಮತ್ತು ಯಾವುದೇ ತಪ್ಪು ಮಾಹಿತಿ ಕಂಡುಬಂದರೆ ತಕ್ಷಣ ಸರಿಪಡಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಈ ಪ್ರಕ್ರಿಯೆಯಲ್ಲಿ ಬಿಎಲ್ಒ ಹಾಗೂ ಬಿಎಲ್ಎ ಎರಡೂಗಳು ಸಮನ್ವಯತೆ ಮುಖ್ಯವಾಗಿದೆ ಎಂದು ತಿಳಿಸಿದರು. ಮತದಾರರ ಪಟ್ಟಿಯಲ್ಲಿ ಅರ್ಹ ನಾಗರಿಕರ ಹೆಸರು ಕೈಬಿಡದಂತೆ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ಕೆಲಸವನ್ನು ಕಾರ್ಯಕರ್ತರು, ಬೂತ್ ಏಜೆಂಟ್ಗಳು ಹಾಗೂ ಸಂಬಂಧಿತ ಅಧಿಕಾರಿಗಳು ಸಮನ್ವಯದಿಂದ ಕೈಗೊಳ್ಳಬೇಕು ಎಂದು ಕರೆ ನೀಡಿದರು. ವಿಶೇಷವಾಗಿ ಯುವ ಮತದಾರರು, ಮಹಿಳೆಯರು, ವಲಸೆ ಬಂದವರು ಹಾಗೂ ಹೊಸದಾಗಿ ಮತದಾನ ಅರ್ಹತೆ ಪಡೆದವರು ತಮ್ಮ ಹೆಸರು, ವಿಳಾಸ ಮತ್ತು ಇತರೆ ವಿವರಗಳನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ತಕ್ಷಣ ನೋಂದಾಯಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದವರು, ತಪ್ಪು ದಾಖಲೆ ಹೊಂದಿದವರು ಅಥವಾ ಸ್ಥಳಾಂತರಗೊಂಡವರು ನಿರ್ಲಕ್ಷ್ಯ ಮಾಡದೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು. ಮತದಾರರ ಪಟ್ಟಿಯ ಶುದ್ಧೀಕರಣ ಕಾರ್ಯ ಯಶಸ್ವಿಯಾಗಲು ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಒಟ್ಟಾಗಿ ಕೆಲಸ ಮಾಡಬೇಕು. ಯಾವುದೇ ಅರ್ಹ ಮತದಾರರನ್ನು ಕೈಬಿಡದಂತೆ ಎಲ್ಲರೂ ಜಾಗೃತರಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಹಮ್ಮದ್ ಶಾಲಂ, ಜಯಣ್ಣ, ಕೆ ಶಾಂತಪ್ಪ, ಜಯವಂತರಾವ್ ಪತಂಗೆ, ಯೂಸುಫ್ ಖಾನ್, ಜಿಂದಪ್ಪ, ದೇವರಾಜ್, ತಿಮ್ಮಪ್ಪ ಬಿಎಲ್ಒ, ಬೂತ್ ಮಟ್ಟದ ಏಜೆಂಟ್ಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ದೇವದುರ್ಗ ಪಟ್ಟಣದಲ್ಲಿ ಇತ್ತೀಚೆಗೆ ಮೇಲ್ಛಾವಣಿ ಕುಸಿದು 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು, ಅವರ ಕುಟುಂಬಕ್ಕೆ ಪರಿಹಾರ ಒದಗಿಸಲು ಪ್ರಾಮಾಣ ಪ್ರಯತ್ನ ಮಾಡುವುದಾಗಿ ಸಂಸದ ಜಿ ಕುಮಾರ್ ನಾಯಕ ತಿಳಿಸಿದರು. ಪಟ್ಟಣದಲ್ಲಿ ಘಟನಾ ಸ್ಥಳವನ್ನು ಶುಕ್ರವಾರ ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಘಟನೆ ಕುರಿತಂತೆ ಈಗಾಗಲೇ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪುರಸಭೆ ಮತ್ತು ಲೋಕೋಪಯೋಗಿ ಇಲಾಖೆಗೆ ವಸ್ತುಸ್ಥಿತಿ ವರದಿ ನೀಡಲು ಈಗಾಗಲೇ ಸೂಚಿಸಿದ್ದು, ವರದಿ ಆಧರಿಸಿ ತಹಸೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ. ಕಟ್ಟಡ ಮಾಲೀಕರ ನಿರ್ಲಕ್ಷ್ಯ ಕೂಡ ಸಾಬೀತಾಗಿದ್ದು, ತನಿಖಾ ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗುವುದು. ಮೃತಪಟ್ಟವರು ವಿದ್ಯಾರ್ಥಿಗಳಾಗಿದ್ದು, ಅದರಲ್ಲೂ ಪರಿಶಿಷ್ಟ ಜಾತಿಯವರಾಗಿರುವುದರಿಂದ ಸಂಬಂಧಪಟ್ಟ ಇಲಾಖೆಗಳಿಂದ ಪರಿಹಾರ ಕೊಡಲು ಸಾಧ್ಯತೆ ಇದೆಯೇ ಎಂಬುದರ ಕುರಿತು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು. ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸುವ ವರದಿಯೊಂದಿಗೆ ನಾನು ಕೂಡ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಹೆಚ್ಚಿನ ಪರಿಹಾರ ಒದಗಿಸಲು ಪ್ರಯತ್ನಿಸುವೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದರು. ಡಿಸಿ ಅವ್ರ ಜೊತೆಗೆ ನೇರವಾಗಿ ಈಗಲೇ ಮಾತಾಡಿ ಮಧ್ಯಾಹ್ನ ಕೂಡ ಕಾಣ್ತಾ ಇದ್ದೀನಿ. ಸೊ ಇದಕ್ಕೆ ರಿಪೋರ್ಟ್ ಹೋಗಬೇಕು. ಫಸ್ಟ್ ಇಲ್ಲಿಂದ ಹೋಗಿದೆ, ಅದನ್ನು ಆಧರಿಸಿ ಅವರು ಡೆಪ್ಟಿ ಕಮಿಷನರ್ ಅವರು ರಿಪೋರ್ಟ್ ಕಳಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಪರಿಹಾರ ಆಗ್ತಿದ್ದಾರೆ. ಅಲ್ಲದೆ ಅವರು ತೀರ್ಕೊಂಡಂಥ ವ್ಯಕ್ತಿಗಳು 3 ಜನರು ವಿದ್ಯಾರ್ಥಿಗಳಾಗಿರೋದು. ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆಯಿಂದ ಏನಾದರೂ ಅವ್ರಿಗೆ ಸಿಗುತ್ತಾ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಜೊತೆಗೆ 3 ಜನರು ಕೂಡ ಪರಿಶಿಷ್ಟ ಜಾತಿಗೆ ಸೇರಿದಂಥ 3 ಜನ. ಸೊ ಆದ್ದರಿಂದ ಅವರ ಒಂದು ಇಲಾಖೆ ವ್ಯಾಪ್ತಿಯಲ್ಲಿ ಏನಾದರೂ ಬರ್ತದ ಅಂತೇಳಿ ಕೂಡ ಚೆಕ್ ಮಾಡ್ತಾ ಇದ್ದೀವಿ.
ಯಾವುದರಲ್ಲಿ ಸಹಾಯ ಮಾಡ್ಬೋದು ಅವರಿಗೆ ನೋಡ್ಬಿಟ್ಟು ಮಾಡಲಿಕ್ಕೆ ಡಿ ಸಿ ಅವ್ರಿಗೆ ಅದೇ ಹೇಳ್ತೀನಿ. ಅವ್ರೇನು ಇಲ್ಲಿಂದ ರಿಪೋರ್ಟ್ ಆಧರಿಸಿ ಕಳಿಸ್ತಾ ಇದ್ದಾರೆ ತಕ್ಷಣವೇ ನನಗೂ ಮಾಹಿತಿ ಕೊಟ್ಟು ನಾನು ಟೇಕ್ ಇಟ್ ಅಪ್ ವಿತ್ ಚೀಫ್ ಮಿನಿಸ್ಟರ್ ಆಫ್ ದಿ ಕನ್ಸರ್ನ್ ಮಿನಿಸ್ಟರ್ ಆಗಿ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ಯಾರು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸರ್ ಏನಾದರೂ ಈ ಥರ ಮಾಲೀಕರ ಮೇಲೆ ಏನಾದರೂ ಕ್ರಮ ಅದೆಲ್ಲ ತೊಗೊಂಡಿದ್ದಾರೆ. ಸೊ ಲಯಬಿಲಿಟಿ ಅದು ಕೂಡ ಬರ್ತದೆ, ಅವ್ರದ್ದು ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇದರಲ್ಲಿ ಬಂತು ಅಂತ ಹೇಳಿದ್ರೆ ಸಿವಿಲ್ ಲಯಬಿಲಿಟಿ ಬರ್ತದೆ, ಮತ್ತು ಆ ಕ್ರಿಮಿನಲ್ ನೆಗ್ಲಿಜೆನ್ಸ್ ಅದು ಬರ್ತದೆ. ಎರಡೂ ಆ್ಯಕ್ಟ್ ಆಗ್ತದೆ ಯಾವ ಕೋರ್ಟಲ್ಲಿ ಹೋಗೋದ್ರಿಂದ. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಬರಗಾಲದ ಲಕ್ಷಣಗಳು ಕಂಡು ಬಂದಿವೆ. ಈ ಕುರಿತು ಜಿಲ್ಲಾಧಿಕಾರಿಗಳು ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ಚರ್ಚಿಸಲಾಗುವುದು. ಜಲಾಶಯಗಳಲ್ಲಿನ ನೀರಿನ ಪ್ರಮಾಣ ಕಡಿಮೆ ಇರುವುದರಿಂದ ಮುಖ್ಯಮಂತ್ರಿಗಳು ಕೂಡ ರೈತರಿಗೆ ಮನವಿ ಮಾಡಿ ನೀರಾವರಿ ಜಮೀನುಗಳಲ್ಲಿ ಬಿತ್ತನೆಗೆ ಮುಂದಾಗಬೇಡಿ ಎಂದು ತಿಳಿಸಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಬರಗಾಲ ಪರಿಸ್ಥಿತಿಯನ್ನು ನಿಭಾಯಿಸಲು ಪೂರ್ವ ತಯಾರಿ ಕ್ರಮಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದು ಯಾರು ಆತಂಕಕ್ಕೆ ಒಳಗಾಗಬಾರದು ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದರು. ಇಲ್ಲ ಅದರದ್ದೇ ಮೀಟಿಂಗ್ ಮಾಡ್ತಾ ಇದ್ದೆ. 4:15ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ, ಅದ್ರ ಮೀಟಿಂಗ್ ಮಾಡ್ತಾ ಇದ್ದೆ. ನಾನು ಹೋಗ್ತಾ ಇದ್ದೀನಿ. ಪ್ಲಸ್ ನಮ್ಮದು ಏನು ರಿಸರ್ವಾಯರ್ಸಲ್ಲಿ ವಾಟರ್ ಪೊಸಿಷನ್ ಏನಿದೆ ಅನ್ನೋದನ್ನು ಮಾನಿಟರ್ ಮಾಡ್ತಾನೆ ಇರ್ತಾರೆ. ಇವತ್ತು ಕೂಡ ನೀವು ಮಾನ್ಯ ಮುಖ್ಯಮಂತ್ರಿಗಳು ಒಂದು ನ್ಯೂಸ್ ಪೇಪರ್ ನಾನು ನೋಡಿದ್ದೀನಿ. ಸೊ ಇದನ್ನೆಲ್ಲ ಕೇರ್ಫುಲ್ ಆಗಿ ಇಟ್ಕೊಂಡು ನಮ್ಮ ರೈತರು ಮುಂದಿನ ಕ್ರಮ ಕೈಗೊಳ್ಬೇಕಂತೀನಿ. ತೀರಾ ವಿಕೋಪವಾದಂಥ ಒಂದು ಭವಿಷ್ಯತ್ತು ಇತ್ತು ಅಂತ ಹೇಳಿದ್ರೆ, ಅಂದರೆ ಎಸ್ಟಿಮೇಟೆಡ್ ರೈನ್ಫಾಲ್ ಇಸ್ ವೆರಿ ಲೋ ಅಂತ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ನಾವು ಬೆಳೆನ ಮಾಡ್ಕೋಬೇಕಾಗುತ್ತೆ. ನೀರಾವರಿ ತೀರಾ ಆಧರಿಸ್ಕೊಂಡು ಮಾಡುವಂಥದ್ದು ಯಾವುದು ಮಾಡಬಾರ್ದು. ಸೊ ಈಗಾಗಲೇ ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾವು ಕೇರ್ಫುಲ್ ಆಗಿರ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಮಣ್ಣ ಯರಬಗೇರ, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಜಶೇಖರ್ ನಾಯಕ, ಎಪಿಎಂಸಿ ಅಧ್ಯಕ್ಷ ಆದನಗೌಡ ಪಾಟೀಲ್ ಬುಂಕಲದೊಡ್ಡಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ಜ್ಯೋತಿ, ಕೆಡಿಪಿ ಸದಸ್ಯ ರಾಮಣ್ಣ ಕರಿಗುಡ್ಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶರಣಗೌಡ ಬಕ್ರಿ ಗೌರಂಪೇಟೆ, ಮಹಿಳಾ ಘಟಕ ಅಧ್ಯಕ್ಷೆ ಅಮೃತ ಪಾಟೀಲ್, ಪುರಸಭೆ ಮಾಜಿ ಸದಸ್ಯ ವೆಂಕಟೇಶ್ ಮಕ್ತಲ್ ಹಾಗೂ ತಹಸೀಲ್ದಾರ್ ನಾಗಮ್ಮ ಎಂ ಕಟ್ಟಿಮನಿ, ಸಿಪಿಐ ಮಂಜುನಾಥ, ಸಮಾಜ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರಾಜಕುಮಾರ್ ಡೋಣಿ, ಪುರಸಭೆ ಮುಖ್ಯಾಧಿಕಾರಿ ಹಂಪಯ್ಯಕ್ಕೆ ಹಾಗೂ ಇತರರು ಇದ್ದರು. ಮಾಜಿ ಸಚಿವ ಎನ್ಎಸ್ ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಲಾರಿ ಓನರ್ ವೆಲ್ಫೇರ್ ಅಸೋಸಿಯೇಷನ್ ಒತ್ತಾಯಿಸಿದೆ. ಸಂಘದ ನಿರ್ದೇಶಕ ಸೈಯದ್ ಯೂನಸ್ ಸಲೀಂ ಮಾತನಾಡಿ, ಕಳೆದ 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ದೇವರಾಜು ಅರಸು ಟ್ರಕ್ ಟರ್ಮಿನಲ್ 10 ಎಕರೆ ಭೂಮಿ ಮಂಜೂರು ಮಾಡಿಸಿ 2,20,00,000 ರೂಪಾಯಿ ಅನುದಾನ ನೀಡಲು ಎನ್ಎಸ್ ಬೋಸರಾಜು ಇವರು ಕಾರಣವಾಗಿದ್ದಾರೆ. ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಇವರು ಟ್ರಕ್ ಟರ್ಮಿನಲ್ ಸ್ಥಳ ಮಂಜೂರು ಮಾಡಿಸಲು ಕಾರಣರಾಗಿದ್ದಾರೆ. ಸ್ಥಳೀಯ ಲಾರಿಗಳಿಗೆ ನಿಲುಗಡೆ ಅನುಕೂಲವಾಗಲಿದ್ದು ಕಾಮಗಾರಿ ಕೊನೆ ಹಂತದಲ್ಲಿದೆ. ಜಿಲ್ಲೆಯ ಅಭಿವೃದ್ಧಿ ಹಾಗೂ ಎಲ್ಲಾ ವರ್ಗದ ಜನರಿಗೆ ಅಭಿವೃದ್ಧಿಗೆ ಸಹಕಾರ ನೀಡುವ ಎನ್ಎಸ್ ಬೋಸರಾಜು ಇವರು ಸಚಿವರಾಗಿ ಉಸ್ತುವಾರಿ ಸಚಿವರಾದರೆ ಅನೇಕ ಸೌಲಭ್ಯ ಪಡೆಯಲು ಸಹಕಾರಿಯಾಗುತ್ತದೆ. ಕಾರಣ ಎನ್ಎಸ್ ಬೋಸರಾಜು ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸಿರುವುದಾಗಿ ಹೇಳಿದರು. ಇವತ್ತಿನವರೆಗೂ ಅಂದರೆ ಕಳೆದ 60-70 ವರ್ಷಗಳಲ್ಲಿ ಒಂದು ಲಾರಿ ಟ್ರಕ್ ಟರ್ಮಿನಲ್ಗೆ ಯಾವುದೇ ವ್ಯವಸ್ಥೆ ಇನ್ನೂವರೆಗೆ ಆಗಿದ್ದಿಲ್ಲ. ಆ ವ್ಯವಸ್ಥೆಯನ್ನು ನಮ್ಮ ಸಾಮಾನ್ಯ ಬೋಸರಾಜ್ ಸಾಹೇಬರು ಇದಕ್ಕೆ ಬಹಳಷ್ಟು ನಮಗೆ ಅನುಕೂಲವಾಗಿ ಟ್ರಕ್ ಟರ್ಮಿನಲ್ ವ್ಯವಸ್ಥೆಯಲ್ಲೇ ಅವರ ಸಮ್ಮುಖದಲ್ಲಿ ನಮ್ಮೆಲ್ಲರೂ ಒಟ್ಟಾಗಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವರೇ ಕಾರಣ. ರಾಯಚೂರು ಜಿಲ್ಲೆಯಲ್ಲಿ ಲಾರಿ ನಿಲ್ಲಿಸಲಿಕ್ಕೆ ಬಹಳಷ್ಟು ವ್ಯವಸ್ಥೆ ಇದ್ದಿಲ್ಲ. ರೋಡಿನ ಅಕ್ಕಪಕ್ಕದಲ್ಲಿ ಗಾಡಿಗಳನ್ನು ನಿಲ್ಲಿಸಿ ನಾವು ಟ್ರಾಫಿಕ್ ಪೊಲೀಸರಿಂದ ಬೇರೆಯವರಿಂದ ಬಹಳಷ್ಟು ಅನಾನುಕೂಲತೆಯನ್ನು ನಡೀತಿದ್ದು, ಇದರಲ್ಲಿ ಒಂದು ದೊಡ್ಡ ಕೆಲಸವನ್ನು ನಮ್ಮ ಸಾಮಾನ್ಯ ಬೋಸರಾಜ್ ಸಾಹೇಬರು ಮತ್ತು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ
ಶ್ರೀ ಲಕ್ಷ್ಮೀ ರೆಡ್ಡಿಯವರು ಇವರು ಸಹ ನಮ್ಮ ಒಂದು ಕೆಲಸಕ್ಕೆ ಬಹಳಷ್ಟು ನಮ್ಮ ಒಂದು ಉತ್ತಮವಾದ ಟೈಮನ್ನು ಕೊಟ್ಟು ನಮ್ಮ ಒಂದು ಗೃಹ ಕೆಲಸಕ್ಕೆ ನಿರ್ವಹಿಸಿಕೊಟ್ಟಿದ್ದರು. ಅದೇ ಥರ ರಾಯಚೂರಿನಲ್ಲಿ ಸರ್ವಜನಾಂಗಕ್ಕೆ ಯಾವುದೇ ಮತಭೇದವಿಲ್ಲದೆ ನಮ್ಮ ಬೋಸರಾಜ್ ಸಾಹೇಬರು ಬಹಳಷ್ಟು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಇಂತಹ ಒಂದು ದೊಡ್ಡ ಸಚಿವ ಸ್ಥಾನದಲ್ಲಿ ಕೆಲಸ ಮಾಡಿ ರಾಯಚೂರು ಜಿಲ್ಲೆಗೆ ಅತಿ ದೊಡ್ಡ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಕಾರಣ ನಾವೆಲ್ಲರೂ ಇವತ್ತಿನ ದಿನ ನಮ್ಮ ಜಿಲ್ಲೆ ಸಾಮಾನ್ಯ ಬೋಸರಾಜ್ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು. ಈ ಲಾರಿ ಅನ್ನೋ ಅಸೋಸಿಯೇಷನ್ ಅಲ್ಲದೆ ಬೇರೆ ಕೆಲಸದಲ್ಲಿಯೂ ಸಹ ಇವರ ಒಂದು ಉತ್ತಮವಾದ ನಾಯಕತ್ವದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಡುತ್ತಿದ್ದಾರೆ. ದೊಡ್ಡ ಸ್ಥಾನದಲ್ಲಿ ಇದ್ದಂಥ ನಮ್ಮ ಬೋಸರಾಜ್ ಸಾಹೇಬರಿಗೂ ಇನ್ನು ಮುಂದೆ ಕೂಡ ಇವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು. ಇಂತಹ ನಾಯಕರಾಗಿ ಕೆಲಸ ಮಾಡಿರುವಂತಹ ಇವತ್ತೇನು ಇವರು ತಮ್ಮ ವಯಸ್ಸಿನ ಪ್ರಕಾರ ಹೆಚ್ಚಾಗಿ ಕೆಲಸ ಮಾಡುತ್ತಿದ್ದಾರೆ. ದಿನ ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಕೆಲಸಕ್ಕೆ ಹಿಂದಾಗದೆ ನಮ್ಮ ಒಂದು ಮಹತ್ವವಾದ ಸಮಯವನ್ನು ಕೊಟ್ಟು ರಾಯಚೂರು ಜಿಲ್ಲೆಗೆ ಬಹಳಷ್ಟು ಕೆಲಸ ಮಾಡಿಕೊಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸೈಯದ್ ಹಸನ್, ಅಜಂ ಪಾಷಾ, ತೌಫಿಕ್ ಅಹಮದ್, ಕುತುಬುದ್ದೀನ್, ಅಯ್ಯಪ್ಪ ಸೇರಿ ಅನೇಕರಿದ್ದರು. ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಸ್ಥಳಾಂತರ ಮಾಡಿ ವಿದ್ಯಾರ್ಥಿಗಳಿಗೆ ಸೂಕ್ತ ಸೌಲಭ್ಯ ಒದಗಿಸಬೇಕು ಎಂದು ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ಜಿಲ್ಲಾಧ್ಯಕ್ಷ ನಡುವಿನ ಮನೆ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶಕ್ತಿನಗರದ ಮುಖ್ಯ ರಸ್ತೆಯಲ್ಲಿರುವ ತಾಜ್ ಹೋಟೆಲ್ನಲ್ಲಿ ವಸತಿ ಶಾಲೆ ಇದೆ. ವಿದ್ಯಾರ್ಥಿಗಳಿಗೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ನಡೆಸಿದ ಜನತಾ ದರ್ಶನದಲ್ಲಿ ದೂರು ನೀಡಲಾಗಿತ್ತು. 3 ತಿಂಗಳೊಳಗೆ ಸ್ಥಳಾಂತರ ಮಾಡುವುದಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದ್ದರು. ಆದರೂ ಇಂದಿಗೂ ಸ್ಥಳಾಂತರವಾಗದೇ ಇರುವುದು ತಾಜ್ ಹೋಟೆಲ್ ಮಾಲೀಕರೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿರುವ ಸಂಶಯಗಳಿವೆ. ರಾಯಚೂರು ಹೈದರಾಬಾದ್ ಮುಖ್ಯ ರಸ್ತೆಯಲ್ಲಿರುವ ತಾಜ್ ಹೋಟೆಲ್ನಲ್ಲಿ ವಸತಿ ಶಾಲೆ ಇರುವುದರಿಂದ ವಾಹನಗಳ ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ. 100 ಮೀಟರ್ ಅಂತರದಲ್ಲಿಯೇ ಬಾರ್, ರೆಸ್ಟೋರೆಂಟ್ ಇದ್ದು ಉತ್ತಮ ಪರಿಸರವಲ್ಲ. ಕೂಡಲೇ ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾಚಾರ್ಯರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ವಸತಿ ಶಾಲೆಯನ್ನು ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿದರು. ಅಂಬೇಡ್ಕರ್ ವಸತಿ ಶಾಲೆಯನ್ನು ಸ್ಥಳಾಂತರ ಮಾಡುವ ಬಗ್ಗೆ ಉಲ್ಲೇಖ ಮಾನ್ಯ ಸಮಾಜ ಕಲ್ಯಾಣ ಉಪನಿರ್ದೇಶಕರು ರಾಯಚೂರು ಅವರಿಗೆ ವಸತಿ ಶಾಲೆಯ ಪ್ರಾಂಶುಪಾಲರು ಬರೆದ ಪತ್ರವನ್ನು ನಗರಿಸಿದೆ ಮತ್ತು ಮಾನ್ಯ ಪ್ರಾಂಶುಪಾಲರು ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ದೇವಪುರ ಅವರಿಗೆ ಕ್ರೈಸ್ತ ಸಂಘದ ಸಂಸ್ಥೆಯ ಇಡಿ ಅವರು ಬರೆದ ಪತ್ರ ನಗರಿಸಿದೆ. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ರಾಯಚೂರು ತಾಲೂಕಿನ ಶಕ್ತಿನಗರದ ಮುಖ್ಯ ರಸ್ತೆಯಲ್ಲಿ NH 167 ಹಲವು ಲೋಪದೋಷಗಳಿಂದ ಕೂಡಿರುವ ತಾಜ್ ಹೋಟೆಲ್ ಎಂಬ ಖಾಸಗಿ ಕಟ್ಟಡದಲ್ಲಿ ನಡೆಸಲಾಗುತ್ತಿದೆ. ಇದನ್ನು ಸ್ಥಳಾಂತರಿಸಲು 25/3/2023ರಂದು ರಾಯಚೂರಿನಲ್ಲಿ ನಡೆದ ಜನತಾ ದರ್ಶನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರಿಗೆ ಮನವಿ ಪತ್ರ ಕೊಡಲಾಗಿತ್ತು. ಇದಕ್ಕೆ ಸದರಿ ಶಾಲೆಯ ಪ್ರಾಂಶುಪಾಲರು ಸ್ಪಂದಿಸಿ 3/1/2024ರಂದು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಅವರಿಗೆ 3 ತಿಂಗಳ ಒಳಗೆ ಖಾಲಿ ಮಾಡುತ್ತೇವೆ ಎಂದು ಕಾಟಾಚಾರಕ್ಕೆ ಪತ್ರ ಬರೆದಿರುತ್ತಾರೆ. ಹಾಗೆಯೇ ಖಾಲಿ ಮಾಡದೆ ಇಲ್ಲಿವರೆಗೂ ಮುಂದುವರಿಸಿರುತ್ತಾರೆ. ನಂತರ 13/2/2025ರಂದು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ಸದರಿ ವಸತಿ ಶಾಲೆಯಲ್ಲಿ ಅನೇಕ ಸಮಸ್ಯೆಗಳಿದ್ದು ಬೇಗನೆ ಖಾಲಿ ಮಾಡಿ ನಿರ್ಲಕ್ಷ್ಯ ಮಾಡಬೇಡಿ ಎಂದು ನಾನು ಪತ್ರ ಬರೆದಿರುತ್ತೇನೆ. ಆದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯವರು ದಿವ್ಯ ನಿರ್ಲಕ್ಷ್ಯ ವಹಿಸಿರುತ್ತಾರೆ. ಕಳೆದ 1 ವರ್ಷದಿಂದ ಸದರಿ ಶಾಲೆಯವರು ಶಾಲೆ ಸ್ಥಳದಲ್ಲಿ ಇದೆ ಎಂದು ಯಾರಿಗೂ ಗೊತ್ತಾಗಬಾರದು ಎಂದು ಈ ಮುಖ್ಯ ರಸ್ತೆಗೆ ಕಾಣುವಂತೆ ಇರುವ ಶಾಲೆಯ ಗೇಟ್ ಮುಂದೆ ಹಾಕಿರುವ ಬೋರ್ಡ್ ಕೂಡ ತೆಗೆದು ಹಾಕಿರುತ್ತಾರೆ. ಇಂಥ ಇದರಲ್ಲಿ ಭಾಷಾ ಪಕ್ಕ ಇರಬಾರ್ದು, ಅದು ಗೊತ್ತಾಗಬಾರ್ದು ಅಂತ. ಸದರಿ ಶಾಲೆಯನ್ನು ಸ್ಥಳಾಂತರ ಮಾಡಲೇಬೇಕೆಂಬುದಕ್ಕೆ ಬಲವಾದ ಕಾರಣಗಳು. ಇದು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಎದುರಿಗೆ ಇದೆ. ಇದರಿಂದ ಉತ್ಪತ್ತಿಯಾಗುವ ಆರು ಕುದಿಯು ಗಾಳಿಯಲ್ಲಿ ಮಿಶ್ರಣವಾಗಿ ವಿದ್ಯಾರ್ಥಿಗಳಿರುವ ವಸತಿ ಶಾಲೆಯ ಕೋಣೆಯಲ್ಲಿ ಬೀಳುತ್ತಿದೆ.
ಇದರಿಂದ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ತೊಂದರೆ ಆಗುತ್ತಿದೆ. ಇದು ರಾಯಚೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ರಸ್ತೆಯಲ್ಲಿದ್ದು ಸದಾ ದಿನದ 24 ಗಂಟೆಗಳು ವಾಹನಗಳ ತಿರುಗಾಟ ಇರುತ್ತದೆ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತದೆ. ಅಲ್ಲದೆ ಸುಮಾರು ಕೇವಲ 100 ಮೀಟರ್ ಅಂತರದಲ್ಲಿಯೇ ಬಾರ್ ಮತ್ತು ರೆಸ್ಟೋರೆಂಟ್ ಇದೆ. ಈ ಎಲ್ಲ ಕಾರಣಗಳಿಂದ ಶೀಘ್ರದಲ್ಲಿ ಸದರಿ ಶಾಲೆಯನ್ನು ಒಳ್ಳೆಯ ಪರಿಸರ ಇರುವ ರಾಯಚೂರು ಹೊರವಲಯದ ಯಾವುದಾದ್ರೂ ಒಂದು ಕಡೆ ಸ್ಥಳಾಂತರ ಮಾಡಬೇಕೆಂದು ಮನವಿ. 3 ವರ್ಷಗಳಿಂದ ಸುಳ್ಳು ಆಶ್ವಾಸನೆ ನೀಡುತ್ತಾ ಸಮಯ ವ್ಯರ್ಥ ಮಾಡುತ್ತಾ ವಿದ್ಯಾರ್ಥಿಗಳ ಜೀವದ ಜೊತೆ ಆಟ ಆಡುವುದನ್ನು ನೋಡಿದರೆ ಸದರಿ ಶಾಲೆ ಇರುವ ತಾಜ್ ಹೋಟೆಲ್ ಮಾಲೀಕರು ಇಲ್ಲಿರುವ ಪ್ರಾಂಶುಪಾಲರಿಗೆ ಇಷ್ಟವಿಲ್ಲದಂತೆ ಕಾಣುತ್ತದೆ. ವಸತಿ ಶಾಲೆಯನ್ನು ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ರಾಯಚೂರು ಉಪನಿರ್ದೇಶಕರ ಮೇಲೆ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾಂಶುಪಾಲರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಮನವಿ. ಈಗ ಅಲ್ಪಸಂಖ್ಯಾತರ ಡಿಡಿಎನೇ ಇಲ್ಲಿ ಇನ್ಚಾರ್ಜ್ ಆಗಿದೆ ಸರ್. ಇವ್ರಂತಾರೆ ನಾನು ಪತ್ರ ಬರೀತೀನಿ, ಅವ್ರು ಮಾಡ್ತಾರಂತಾರ. ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರ ಹೆಡ್ ಮಾಸ್ಟರ್ಗೆ ಇಲ್ಲಿ ಬರೋಕೆ ಸುತರಾಮ್ ಇಷ್ಟ ಇಲ್ಲ. ಕರ್ಕೊಂಡು ಹೋಗಿ ಲಾಸ್ಟ್ ಟೈಮ್ಗೆ ಅವರು ಡಿಸೆಂಬರ್ ಅಲ್ಲಿ ಬಹಳ ಕಷ್ಟಪಟ್ಟು ಶಿಫ್ಟ್ ಮಾಡ್ಲಿಕ್ಕೆ ಒತ್ತಾಯ ಮಾಡಿದ್ರು. ಮಾಡ್ತೀವಿ ಅಂತ ಎಲ್ಲ ಆಯ್ತು. ಆ ಮೇಡಮ್ನ ವರ್ಗಾವಣೆ ಮಾಡಿದ್ರು. ಈಗ ಅಲ್ಪಸಂಖ್ಯಾತರ ಡಿಡಿ ಅಲ್ಪಸಂಖ್ಯಾತರ ಡಿಡಿ ಅವರೇ ಇನ್ಚಾರ್ಜ್ ಇದ್ದಾರೆ. ಎರಡು ಕಡೆ ನನ್ನ ಹೆಸರು ಆಮ ನಡುಮನಿ ಸರ್. ಆಮ ನಡುಮನಿ. ಉಪಾಧ್ಯಕ್ಷರು ಹನುಮೇಶ್ ಗುಡಿ ಅಂತ. ಈ ಸಂದರ್ಭದಲ್ಲಿ ಹನುಮೇಶ್ ಗುಡಿ ಇದ್ದರು. ಯೇಸು ಕ್ರಿಸ್ತನ 12 ಮಂದಿ ಶಿಷ್ಯರಲ್ಲಿ ಒಬ್ಬರಾದ ಅಪ್ತೋಸ್ತಲ ತೋಮರು ಭಾರತಕ್ಕೆ ಆಗಮಿಸಿ ಸುವಾರ್ತೆ ಸಾರಿದ ಸ್ಮರಣಾರ್ಥ ಆಚರಿಸಲಾಗುವ ಭಾರತೀಯ ಕ್ರೈಸ್ತ ದಿನದ ಅಂಗವಾಗಿ ಬ್ಲೆಸ್ಡ್ ಫುಲ್ ಗಾಸ್ಪೆಲ್ ಚರ್ಚ್, ಡಯಾಸಿಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚ್ ಹಾಗೂ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ನಗರದ ಜಹೀರಾಬಾದ್ ಚರ್ಚಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಯಮಿ ಚನ್ನಪ್ಪ ಗೌಡ ಅವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ರಕ್ತದಾನವು ಜೀವ ಉಳಿಸುವ ಮಹಾದಾನವಾಗಿದ್ದು ಸಮಾಜದಲ್ಲಿ ಮಹಾವೀಯ ಮೌಲ್ಯಗಳನ್ನು ಬೆಳೆಸುವ ಕಾರ್ಯಗಳಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಬೇಕು ಎಂದು ಹೇಳಿದರು. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ನಾವು ಸಸಿಗೆ ಯುವನಸ್ಥರು ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಬ್ಲಡ್ ಡೊನೇಷನ್ ಮಾಡಬೇಕು. ಒಂದು ಯೂನಿಟ್ ಕೊಡಲೇಬೇಕು. ಯಾಕಂದರೆ ಆ ಯೂನಿಟ್ ಕೊಟ್ಟ ನಂತರ ಈ ಜನರೇಟ್ ಹೊಸ ಬ್ಲಡ್ ಬರ್ತಾರೆ, ಅದು ಭಾಳ ಹೆಲ್ದಿ ಆಗಿರ್ತಾರೆ ಜನರೇಟ್ ಯೂತ್ಸ್. ಆ್ಯಕ್ಚುಲಿ ಯೂತ್ಸ್ ಬ್ಲಡ್ ಡೊನೇಟ್ ಆಫರ್ ಮಾಡ್ತಾಯಿದ್ರೆ ಅವರಿಗೆ ಒಳ್ಳೆಯ ಒಂದು ಆರೋಗ್ಯಕರವಾಗಿರ್ತಾರೆ. ಅದೇ ರೀತಿ ಇವತ್ತಿನ ದಿನ ನಮ್ಮ ಪಾಸ್ಟರ್ ಸಾಹೇಬರು ಜನರಲ್ ಸಾಹೇಬರು ಇವತ್ತಿನ ದಿನ ಒಂದು ರಕ್ತದಾನ ಶಿಬಿರ ಅವ್ರು ಚರ್ಚಲ್ಲಿ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಗ್ತಾಯಿದೆ. ಇದು ಒಂದು ಮಾರ್ಗದರ್ಶನ ಆಗಬೇಕು. ಎಲ್ಲ ವೃಂದದಲ್ಲಿ ಸಹ ರಕ್ತದಾನ ಶಿಬಿರಗಳು ಹಲವಾರು ರಕ್ತದಾನ ಶಿಬಿರ ನಾವು ಹಮ್ಮಿಕೊಂಡಿದ್ದೀವಿ, ನಾವು ಪಾಲ್ಗೊಂಡಿದ್ದೀವಿ. ಅದರಲ್ಲಿ ಇದಕ್ಕೂ ಒಂದು ಪಾಲ್ಗೊಂಡು ಭಾಳ ಖುಷಿ ಆಗ್ತದೆ ನಮಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹಳ ಒಂದು ಮಹತ್ವವಾದ ದಾನ ಇದು. ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಮರ್ಜೆನ್ಸಿ ಇದ್ದಾಗ ಎಲ್ಲ ರಕ್ತದಾನ ಶಿಬಿರಗಳಿಂದ ಮಾತ್ರ ಅವೈಲೇಬಲ್ ಆಗೋದು. ಓ ಪಾಸಿಟಿವ್, ಓ ನೆಗೆಟಿವ್, ಪ್ರತಿ ಗ್ರೂಪ್ಗಳು ಅಲ್ಲಿ ಬರ್ತಾರೆ. ವಿವಿಧ ಯುವಕರು ಬಂದು ಕೊಟ್ಟಾಗ ಮಾತ್ರ, ವಿವಿಧ ಗ್ರೂಪ್ಗಳ ರಕ್ತ ದಾನ ಮಾಡಿದಾಗ ಮಾತ್ರ ಅದು ಶೇಖರಣೆ ಆಗಿ ಅದು ಒಳ್ಳೆಯ ರೀತಿಯಿಂದ ಎಲ್ಲ ಪೇಷಂಟ್ಗೆ ಅನುಕೂಲ ಆಗುವಂಥ ಒಂದು ಶಿಬಿರಗಳು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಇವರಿಗೆ ಭಾಳ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಎಲ್ಲ ನಮ್ಮ ಯುವನಸ್ಥರಿಂದ. ಇನ್ನೂ ಮುಂದೆ ಹಲವಾರು ಇದನ್ನು ಒಳ್ಳೆಯ ರೀತಿ ಮಾಡಿದ್ರೆ ತಮ್ಮ ಬೆಂಬಲವಾಗಿ ನಾವಿರ್ತೀವಿ ಅಂತೇಳಿ ಇವತ್ತಿನ ದಿನ ಯೇಸು ಭಾಷಣದೆಲ್ಲರಿಗಾಗಲಿ. ಅಂದರೆ ಮೆಡಿಸಿನ್ಸ್ ಎಲ್ಲಿನ ಮ್ಯಾನುಫ್ಯಾಕ್ಚರ್ ಆಗಬಹುದು, ನಾವು ಅಲ್ಲಿಂದ ತಗೋಬಹುದು. ಬಟ್ ಬ್ಲಡ್ ಮ್ಯಾನುಫ್ಯಾಕ್ಚರ್ ಆಗಲಿಕ್ಕಿಲ್ಲ. ಅದರ ಸಲುವಾಗಿ ನೀವು ಮತ್ತು ನಾನು ಅದೇ ಮ್ಯಾನುಫ್ಯಾಕ್ಚರ್, ಅದರಿಂದ ಹ್ಯೂಮನ್ ಬಾಡಿ ಫ್ಯಾಕ್ಟ್ರಿ ಇದೆ. ಅದರ ಸಲುವಾಗಿ ನಾವು ಬ್ಲಡ್ ಡೊನೇಟ್ ಮಾಡಬೇಕು. ಇಂಡಿವಿಜುವಲಿ ಏನಿದೆ ನಮ್ಮದು ಕರ್ತವ್ಯ ಇದೆ, ಬೇರೆಯವರಿಗೆ ಹೆಲ್ಪ್ ಮಾಡಬೇಕು, ನಮ್ಮ ಫೆಲೋ ಸಿಟಿಸನ್ಸ್ಗೆ ಹೆಲ್ಪ್ ಮಾಡಬೇಕು. ಅದರ ಸಲುವಾಗಿ ನಾವು ಇಂಡಿವಿಜುವಲಿ ಡೊನೇಟ್ ಮಾಡಬೇಕು. ಮತ್ತು ಕಾರ್ಪೊರೇಟ್ ಸೆಕ್ಷನ್ನಲ್ಲಿ NGOs ಇರಲಿ, ಇನ್ಸ್ಟಿಟ್ಯೂಷನ್ಸ್ ಇರಲಿ, ಫ್ಯಾಕ್ಟ್ರೀಸ್ ಇರಲಿ, ಬ್ಯಾಂಕ್ಸ್ ಇರಲಿ, ಬೇರೆ ಯಾವುದನ್ನ NGO ಇರಲಿ, ಅವ್ರದ್ದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಅದರಲ್ಲಿ ಅವರು ಬಹಳ ಕೆಲಸ ಮಾಡ್ತಾರೆ ಸಮಾಜ ಸಲುವಾಗಿ. ಅದರಲ್ಲಿ ಫಸ್ಟ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ, ಅವ್ರನ್ನ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾರೆ. ಮತ್ತು ಸ್ವಲ್ಪ ಮಾಹಿತಿ, ಯಾಕೆ ನಾನು ಬ್ಲಡ್ ಕೊಡಬೇಕು, ಯಾರಿಗೇನ ನಾವು ಕೇಳಿದರೆ ಬ್ಲಡ್ ನೀವು ಕೊಡ್ರಿ ಅಂದರೆ ಇಲ್ಲರಿ ನಾನು ಬೇಡ, ನಾನು ಯಾಕೆ ಕೊಡಬೇಕು ಅಂತ ಹೇಳ್ತಾರೆ. ಅದೇ ಸಲುವಾಗಿ
ಅವರಿಗೆ ಏನು ಲಾಭ ಇದೆ ಅಂದರೆ ಯಾರು ತಗೋತಾರ ಅವರಿಗೆ ಬಹಳ ಲಾಭ ಇದೆ, ಅದು ನಾನು ಹೇಳೋಂಗಿಲ್ಲ. ನಾವು ಎಟ್ ಪ್ರೆಸೆಂಟ್ ಡೋನರ್ ಸಲುವಾಗಿ ಏನು ಲಾಭ ಇದೆ ಡೋನರ್ದು ನಾವು ಹೇಳ್ತೀವಿ. ಫಸ್ಟ್ನೇ ಏನಿದೆ, ಪುಣ್ಯದ ಕೆಲಸ ಇದೆ. ಯಾವುದನ್ನ ಧರ್ಮ ಇರಲಿ, ಪುಣ್ಯ ದಾನ್ ಅಂದರೆ ಪುಣ್ಯ ಇದೆ, ಅಂದರೆ ಇದು ಶ್ರೇಷ್ಠವಾದ ದಾನ್ ಇದೆ. ಅದರ ಸಲುವಾಗಿ ನಾವು ಮಹಾದಾನ್ ಅಂತ ಹೇಳ್ತೀವಿ. ಯೇಸು ಕ್ರಿಸ್ತನು ಹಿಂಬಾಲಿಸಿದಂಥ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿರುವಂಥ ತೋಮ ಎಂಬ ಒಂದು ದೇಶಕ್ಕೆ ಕ್ರಿಸ್ತಶಕ 52ನೇ ಇಸವಿಯಲ್ಲಿ ಇದೇ ದಿನ ಜುಲೈ 3ನೇ ತಾರೀಕಿಗೆ ನಮ್ಮ ದೇಶಕ್ಕೆ ಬಂದದ್ದು. ಬೈಬಲ್ನಲ್ಲಿ 2 ಬಾರಿ ಇಂಡಿಯಾ ಎಂದು ಬರೆಯಲ್ಪಟ್ಟಿದೆ. ಯಾವ ದೇಶಗಳ ಹೆಸರುಗಳು ಕೂಡ ಇರ್ಬೋದು ಅದರಲ್ಲಿ, ಬಟ್ ನಮ್ಮ ದೇಶದ ಹೆಸರು ಇಂಡಿಯಾ ಎಂದಿರುವುದರ ಮೂಲಕ ನಾವು ಭಾಳ ಹೆಮ್ಮೆ ಪಡ್ತೇವೆ. ಸೃಷ್ಟಿಕರ್ತ ನಮ್ಮ ಎಲ್ಲ ದೇಶಗಳಿಗಿಂತ ನಮ್ಮ ದೇಶವನ್ನು, ದೇಶದ ಜನರನ್ನು ಕುಲ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಬಣ್ಣ ಭೇದವಿಲ್ಲದೆ ಪ್ರೀತಿ ಮಾಡಿ ತೋಮನ ಕಳಿಸಿಕೊಟ್ಟ ಶ್ರೇಷ್ಠವಾದ ದಿನ ಈ ದಿನ. ಅದನ್ನು ಇಡೀ ದೇಶದ ಆಯಾ ಮೂಲೆಯಲ್ಲಿ ಎಲ್ಲ ಕ್ರೈಸ್ತ ಸಂಸ್ಥೆಗಳು ಇದನ್ನು ಹಮ್ಮಿಕೊಂಡು ಈ ರೀತಿಯಾದ ಅನೇಕ ಒಳ್ಳೆಯ ಕಾರ್ಯವನ್ನು ಸಮಾಜಕ್ಕೆ ಮಾಡಬೇಕು ಎಂಬುದಾಗಿ ಉದ್ದೇಶ ಮಾಡ್ತಾ ಇದ್ದಾರೆ. ನಮ್ಮ ಸಂಘಟನೆ ಮಾಡಲಿಕ್ಕೆ ಇದರ ಅವಕಾಶ ಕೊಟ್ಟಿದ್ದಾನೆ. ಪ್ರತ್ಯೇಕ ಲೋಕಲ್ ಇರೋದೆಲ್ಲ ಅಧಿಕಾರ ನಾನು ಅನೇಕರಿಗೆ ಫೋನ್ ಮಾಡಿ ಕೇಳಿದೆ, ಅವರು ಬೇರೆ ಬೇರೆ ಬ್ಯುಸಿ ಕಾರ್ಯಕ್ರಮ ಬರಲಿಲ್ಲ ಕೂಡ. ಆದರೆ ಇವತ್ತು ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ಅದರ ಪ್ರೀತಿಯನ್ನು ಕಂಡುಕೊಳ್ಳೋಣ. ಈ ಒಂದು ಸಮಾಜಕ್ಕೆ ಏಳಿಗೆ ಆಗುವಂತೆ, ಉದ್ಧಾರ ಆಗುವಂತೆ, ಮೇಲೆ ಬರುವಂತೆ. ಶಿಬಿರದಲ್ಲಿ ಯುವಕರು ಹಾಗೂ ವಿಶ್ವಾಸಿಗಳು ಉತ್ಸಾಹದಿಂದ ಭಾಗವಹಿಸಿ ರಕ್ತದಾನ ಮಾಡಿದರು. ರಿಮ್ಸ್ ವೈದ್ಯಕೀಯ ಸಿಬ್ಬಂದಿ ಶಿಬಿರದ ನಿರ್ವಹಣೆಯಲ್ಲಿ ಸಹಕರಿಸಿ ರಕ್ತ ಸಂಗ್ರಹ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ನಮ್ಮ ಆತ್ಮೀಯ ಸಹೋದರರಾದಂಥ ಮೂರ್ತಿಯಣ್ಣನವರ ಇಲ್ಲಿ ರಕ್ತದಾನ ಮಾಡುವಂಥ ಪ್ರತಿಯೊಬ್ಬರು ಹೋಗಿ ನಾವು ಚಪ್ಪಳೆ ತಟ್ಟೋಣ. ಎಲ್ಲರೂ ಕೂಡ ಮಾಡಿರುವಂಥ 3 ಜನ ಅವರಿಗೆ ಸರ್ಟಿಫಿಕೇಟ್ ಆಗಿದೆ. ಈ ಮೊದಲನೇ ರಕ್ತದಾನಿಯಾಗಿದ್ದಾನೆ, ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಗೌರವ. ಅದೇ ರೀತಿಗೆ ಶ್ರೀನಿವಾಸ್ ಅವರು ಕೂಡ ಬರಬೇಕು. ಸಭೆಯ ಅಣ್ಣವರು ಶ್ರೀನಿವಾಸ್ ಅವರು ಕೂಡ ರಕ್ತದಾನ ಮಾಡಿದ್ದಾರೆ. ಅವ್ರಿಗೂ ಕೂಡ ಸರ್ಟಿಫಿಕೇಟ್ ಕೊಟ್ಟು ಒಂದು ಅಭಿನಂದನೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ಸಭಾಪಾಲಕ ಎನ್ ಜರ್ನಸ್ ಜೇಮ್ಸ್, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ವೈ ಗೋಪಾಲ್ ಶೆಟ್ಟಿ, ರಿಮ್ಸ್ ವೈದ್ಯಾಧಿಕಾರಿ ಡಾಕ್ಟರ್ ಅಹಮದ್ ಹುಸೇನ್, ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಪ್ರಸಾದ್, ಉದ್ಯಮಿಗಳಾದ ಮೂರ್ತಿ, ಕೃಷ್ಣ, ಮೆತುಶಲ್, ನಿವೃತ್ತ ಕೆಪಿಸಿಸಿ ಅಧಿಕಾರಿಗಳಾದ ಮುರುಗೇಶ್, ರಮೇಶ್, ಶ್ರಾವಣ್, ಮಾರುತಿ ಸೇರಿದಂತೆ ಬ್ಲೆಸ್ಡ್ ಫುಲ್ ಗ್ಲಾಸ್ ಎಲ್ ಚರ್ಚ್ನ ವಿಶ್ವಾಸಿಗಳು ಉಪಸ್ಥಿತರಿದ್ದರು. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ನಕಲಿ ಅಧ್ಯಕ್ಷರಾಗಿರುವ ದೇವರಾಜ್ ನಾಯಕ್ ಹಾಗೂ ಇತರೆ ಪದಾಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು.
ಮಹಾರಾಷ್ಟ್ರದ ಸಾರ್ವಜನಿಕ ಸೇವಾ ಟ್ರಸ್ಟ್ ಕಾಯ್ದೆಯಡಿ ನೋಂದಣಿಯಾಗಿರುವ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾಗಿರುವ ಸೇವಿಯಾ ಪವಾರ್ ಎಂಬುವವರು 2025 ಮೇ 25ರಂದು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಮುಂಬೈ ಚಾರಿಟಿ ಕಮಿಷನರ್ಗೆ ಅಫಿಡವಿಟಿ ಸಲ್ಲಿಸಿದ್ದಾರೆ. ನಂತರ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿ ನಿಯಮಾವಳಿಗಳಂತೆ ಡಾಕ್ಟರ್ ಟಿ.ಸಿ. ರಾಥೋಡ್ ಇವರನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ. 2025 ಆಗಸ್ಟ್ 11ರಂದು ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರುವ ವಿಜಯ್ ಜಾಧವ್ ಅವರನ್ನು ನೇಮಿಸಿದೆ. ನವೆಂಬರ್ನಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷರನ್ನಾಗಿ ಅಮರೇಶ್ ರಾಥೋಡ್ ಇವರನ್ನು ನೇಮಿಸಿದ್ದರು. ಆದರೆ ರಾಜೀನಾಮೆ ನೀಡಿರುವ ಸೇವಿಯಾ ಪವಾರ್ ಇವರು ಸಂಘದ ಲೋಗೋ, ಲೆಟರ್ ಬಳಸಿ ನಕಲಿ ಆದೇಶ, ಸಂಘದ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ದೇವರಾಜ್ ನಾಯಕ್ ವಡಗೇರ ತಾಂಡ ಇವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಿ ಅನಧಿಕೃತ ಆದೇಶ ಹೊರಡಿಸಿದ್ದಾರೆ. ತಮ್ಮನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಎಂದು ದೇವರಾಜ್ ನಾಯಕ್ ಎಂಬುವವರು ಸಮಾಜದ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಸಂಘದ ರಾಯಚೂರು ಜಿಲ್ಲಾಧ್ಯಕ್ಷರನ್ನಾಗಿ ಕೃಷ್ಣಪ್ಪ ಪವಾರ್ ಎಂಬುವವರನ್ನು ಜಿಲ್ಲಾಧ್ಯಕ್ಷರೆಂದು ನೇಮಿಸಿ ಆದೇಶಿಸಿರುವುದಾಗಿ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ. ಕೂಡಲೇ ನಕಲಿ ಆದೇಶ ಮಾಡಿದವರು ಹಾಗೂ ಅನಧಿಕೃತವಾಗಿ ನೇಮಕಗೊಂಡ ಗೊಂದಲ ಸೃಷ್ಟಿಸುತ್ತಿರುವ ದೇವರಾಜ್ ನಾಯಕ್ ಸೇರಿ ಇತರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಡಾಕ್ಟರ್ ರಾಮರಾವ್ ಮಹಾರಾಜ್ ಕಿ ಡಾಕ್ಟರ್ ರಾಮರಾವ್ ಮಹಾರಾಜ್ ಕಿ डॉक्टर रामराव महाराज की बोलो डॉक्टर रामराव महाराज की बोलो डॉक्टर रामराव महाराज की ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ರಾಯಚೂರು ಜಿಲ್ಲಾ ಘಟಕ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಜಿಲ್ಲೆ ಇವರಿಗೆ ಮನವಿ ಪತ್ರ. ವಿಷಯ: ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಹೆಸರಿನಲ್ಲಿ ನಕಲಿ ರಾಜ್ಯಾಧ್ಯಕ್ಷರಾಗಿ ಪ್ರತಿನಿಧಿತ್ವ ಮಾಡುತ್ತಿರುವ ಶ್ರೀ ದೇವರಾಜ್ ನಾಯಕ್ ಹಾಗೂ ಅವರ ಸಹಚರರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ BNS ಹಾಗೂ ಅನ್ವಯಿಸುವ ಇತರೆ ಕಾನೂನುಗಳ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮಹೋದಯರೇ, ನಾನು ಅಮರೇಶ್ ಎನ್ ರಾಠೋಡ್ ತಂದೆ ನಾರಾಯಣಪ್ಪ, ಅಡಿಬಾವಿ ತಾಂಡ, ಮಸ್ಕಿ ತಾಲೂಕು, ರಾಯಚೂರು ಜಿಲ್ಲೆ ಈ ಮೂಲಕ ತಮ್ಮ ಗಮನಕ್ಕೆ ಕೆಳಕಂಡ ಗಂಭೀರ ಸಂಗತಿಗಳನ್ನು ವಿನಮ್ರವಾಗಿ ಸಲ್ಲಿಸುತ್ತಿದ್ದೇನೆ. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಮಹಾರಾಷ್ಟ್ರದ ಸಾರ್ವಜನಿಕ ಟ್ರಸ್ಟ್ ಕಾಯ್ದೆ ಅಡಿಯಲ್ಲಿ ನೋಂದಾಯಿತ ರಾಷ್ಟ್ರೀಯ ಮಟ್ಟದ ಸಾರ್ವಜನಿಕ ಟ್ರಸ್ಟ್ ಆಗಿದೆ. ಸಂಘದ ಆಗಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸಿದ್ದು, ಸದರಿ ರಾಜೀನಾಮೆಯನ್ನು 10/6/2025ರಂದು ಮುಂಬೈ ಚಾರಿಟಿ ಕಮಿಷನರ್ ಅವರ ಮುಂದೆ ಅಫಿಡವಿಟ್ ಮೂಲಕ ದೃಢೀಕರಿಸಿದ್ದಾರೆ. ಅನಂತರ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಂಘದ ನಿಯಮಗಳಿಗೆ ಅನುಸಾರವಾಗಿ 25/5/2025ರಂದು ಡಾಕ್ಟರ್ ಟಿ.ಸಿ. ರಾಠೋಡ್ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾನೂನುಬದ್ಧವಾಗಿ ಆಯ್ಕೆ ಮಾಡಿದೆ. ಬಳಿಕ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಟಿ.ಸಿ. ರಾಠೋಡ್ ಅವರು 13/8/2025ರಂದು ಶ್ರೀ ವಿಜಯ್ ಜಾಧವ್ ಅವರನ್ನು ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಅಧಿಕೃತ ಆದೇಶದ ಮೂಲಕ ನೇಮಕ ಮಾಡಿದ್ದಾರೆ. ತದನಂತರ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯ್ ಜಾಧವ್ ಅವರು ನವೆಂಬರ್ 2025ರಲ್ಲಿ ನನ್ನನ್ನು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಯಚೂರು ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ನೀಡಿದ್ದು, ಕಳೆದ 7 ತಿಂಗಳಿಗಿಂತಲೂ ಹೆಚ್ಚು ಅವಧಿಯಿಂದ ನಾನು ಕಾನೂನುಬದ್ಧವಾಗಿ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಅಮರೇಶ್ ರಾಥೋಡ್, ಗೋವಿಂದರಾಜ್ ನಾಯಕ್, ವಿಜಯ್ ಜಾಧವ್, ಎನ್ ಶಿವಣ್ಣ ಪವಾರ್, ವೆಂಕಟೇಶ್ ರಾಥೋಡ್, ಸೀತಾರಾಮ್ ಚೌಹಾಣ್, ವೆಂಕಟೇಶ್ ನಾಯಕ್, ಚಂದ್ರಶೇಖರ್, ವಿಶಾಲ್ ನಾಯಕ್, ಮೌನೇಶ್ ರಾಥೋಡ್, ಅಮರೇಶ್, ಶಂಕರಪ್ಪ, ಚಂದ್ರು ಕಲಕಬೆಂಚಿ ತಾಂಡ, ವಿನೋದ್ ಕುಮಾರ್, ರೇವಪ್ಪ ಮುಕ್ಕಿಗುಡ್ಡ, ಧನಸಿಂಗ್, ಲೋಕಪ್ಪ ರಾಥೋಡ್, ಮೂಕಪ್ಪ ಚೌಹಾಣ್ ಸೇರಿದಂತೆ ನೂರಾರು ಜನರು ಭಾಗಿಯಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಸ್ಐಆರ್ ಕುರಿತು ಆತಂಕ ಬಿಟ್ಟು ಮಾಹಿತಿ ನೀಡಿ ಎನ್ಎಸ್ ಬೋಸ್ರಾಜ್. ದೇವದುರ್ಗದಲ್ಲಿ ಛತ್ತು ಕುಸಿದು 3 ಸಾವು ಪ್ರಕರಣ, ಸರ್ಕಾರದಿಂದ ಪರಿಹಾರ ಒದಗಿಸಲು ಪ್ರಯತ್ನ, ಸಂಸದ ಜಿ. ಕುಮಾರ್ ನಾಯಕ್ ಭರವಸೆ. ಎನ್ಎಸ್ ಬೋಸ್ರಾಜರಿಗೆ ಸಚಿವ ಸ್ಥಾನ ನೀಡಲು ಲಾರಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಒತ್ತಾಯ. ಶಕ್ತಿನಗರ ರಸ್ತೆಯಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಸ್ಥಳಾಂತರಕ್ಕೆ ನಡವಿ ಮನಿ ಆಗ್ರಹ. ಭಾರತೀಯ ಕ್ರೈಸ್ತ ದಿನ, ರಕ್ತದಾನ ಶಿಬಿರ. ಮತ್ತು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.